ಕರ್ನಾಟಕ ಲೋಕಸೇವಾ ಆಯೋಗ ಅಲ್ವೇ ಅಲ್ಲ, ಅದು ಕರ್ನಾಟಕ ಎಡವಟ್ಟುಗಳ ಆಯೋಗ. ಪರೀಕ್ಷೆ ನಡೆಸೋದಲ್ಲ, ಎಡವಟ್ಟು ಮಾಡೋದೇ ಅವರ ಕೆಲಸ. ಈ KPSCಗೆ ಕನಿಷ್ಠ ಪರಿಜ್ಞಾನವೂ ಇಲ್ಲ ಅನ್ಸುತ್ತೆ. ಇವತ್ತು KPSC ಪರೀಕ್ಷೆ ನಡೆದರೆ ನಿನ್ನೆ ಮುಂಜಾನೆವರೆಗೂ ಕೂಡ ಹಾಲ್ ಟಿಕೆಟ್ ಕೊಡಲಾಗಿದೆ. ಇನ್ನು ಕೆಲವರಿಗೆ ಹಾಲ್ ಟಿಕೆಟ್ ಕೊಡದೆ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ. ಈ ಮಧ್ಯೆ ಪೊಲೀಸರ ದೌರ್ಜನ್ಯ ಬೇರೆ. ರಾತ್ರಿ 12 ಗಂಟೆವರೆಗೂ ಬಂದು ನೀವು ಹಾಲ್ ಕಲೆಕ್ಟ್ ಮಾಡಿಕೊಂಡು ಕನ್ನಡ ಅಭ್ಯರ್ಥಿಗಳೇ ಬಳಕೆ ಮಾಡ್ತಾ ಇದ್ದೀರಾ? ಅವರು ಇಡೀ ಕರ್ನಾಟಕ ನೋಡ್ತಾರೆ. ಪೊಲೀಸರು ದೌರ್ಜನ್ಯವೇ. ಎಳೆದಾಟ, ನೂಕಾಟ, ಕಿರುಚಾಟ, ಇಲ್ಲಿ ಮಾಧ್ಯಮದವರಿಗೂ ಸಂಕಟ. ಬರಲ್ಲ ಅಂದ್ರೂ ಬಿಡ್ತಿಲ್ಲ, ಧರನೆ ಎಳೆದೊಯ್ತಿರೋ ವಿಧಾನಸೌಧದ ಪೊಲೀಸರು. ಈ ವ್ಯಕ್ತಿ ಕಾಂತಕುಮಾರ್ ಅಂತ, ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷ. ಕನ್ನಡ ಮಕ್ಕಳಿಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಈತನಿಗೆ ಈ ಶಿಕ್ಷೆ. ಪ್ರಿಲಿಮ್ಸ್ ನಲ್ಲಿ KPSC ಮಾಡಿದ್ದ ಬ್ರಹ್ಮಾಂಡ ಬಿಚ್ಚಿಟ್ಟಿದ್ದ ಅಭ್ಯರ್ಥಿಗಳಿಗೂ ಮೇನ್ಸ್ ನಲ್ಲಿ ಹಾಲ್ ಟಿಕೆಟ್ ಕೊಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಆಗ ನಿದ್ದೆ ಮಾಡ್ತಿದ್ದ KPSC ಕಣ್ಬಿಟ್ಟು ಕೂತು, ತಲೆನೂ ಇಲ್ಲ ಬುಡಾನೂ ಇಲ್ದಂಗೆ ಕಗ್ಗತ್ತಲ ರಾತ್ರಿಯಲ್ಲಿ ಹಾಲ್ ಟಿಕೆಟ್ ಕೊಡ್ತೀನಿ ಅಂತು. ಪಾಪ ಅಭ್ಯರ್ಥಿಗಳು ತಾನೇ ಏನ್ ಮಾಡ್ತಾರೆ? KPCC ಬ್ರಹ್ಮಾಂಡದ ಕತೆ ಗೊತ್ತಲ್ವಾ? ಓದೋದ್ ಬಿಟ್ಟು ಬೆಳಗಿನ ಜಾವ 3 ಗಂಟೆವರೆಗೂ ಮಳೆಯಲ್ಲೇ ನಿಂತು ಹಾಲ್ ಟಿಕೆಟ್ ಪಡ್ಕೊಂಡ್ರು. ಪ್ರೋಟೋಕಾಲ್ ಮೀನಿಂಗೇ ಗೊತ್ತಿಲ್ಲದ KPSC ರೂಲ್ಸ್ ಫಾಲೋ ಮಾಡದೆ ಅಭ್ಯರ್ಥಿಗಳ ಫೋಟೋ ಪಡೆದು ಹಾಲ್ ಟಿಕೆಟ್ ಪ್ರಿಂಟ್ ಮಾಡಿಕೊಟ್ಟಿದೆ. ಇದೊಂದು ಕಥೆಯಾದ್ರೆ, ಕ್ಯಾಟ್ ಪರೀಕ್ಷೆಯಲ್ಲಿ ಪಿಟಿಷನ್ ಹಾಕಿದ 350 ಅಭ್ಯರ್ಥಿಗಳಿಗೆ ಸೋಮವಾರ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಅವರಿಗೂ ಹಾಲ್ ಟಿಕೆಟ್ ಕೊಡದೆ ಅವರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ KPSC. ನಾಳೆ ಇವತ್ತಿರುವಂಥ ಮೇನ್ಸ್ ಎಕ್ಸಾಮ್ಗೆ ನೆನ್ನೆ ನೈಟ್ 3 ಗಂಟೆವರೆಗೂ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಹೇಗೆ ಪ್ರಿಪೇರ್ ಆಗಬೇಕು? ಬನ್ನಿ ಇವತ್ತು ರಾತ್ರಿ ಎಲ್ಲ ಬೇಕಾದ್ರೆ ನಾವು ಹಾಲ್ ಟಿಕೆಟ್ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಲ್ಲ ಅಂತ. ಸರಿಯಾದ ರೀತಿಯಲ್ಲಿ ಒಂದು ಎಕ್ಸಾಮ್ ಮಾಡಿಸುವಂಥದ್ದು ಇವ್ರಿಗೆ ಬರ್ತಾ ಇಲ್ಲ ಅಂದ್ರೆ ಸೊ ಅಲ್ಲಿಂದೆಲ್ಲ ರಿಸೈನ್ ಮಾಡಿ ಬೇರೆ ಕಡೆಯಿಂದ ಅವರು ಹೋಗಿ ಬೇರೆ ಯಾರೇ ಅಪಾಯಿಂಟ್ ಮಾಡ್ಬೇಕಂತೇಳಿ ಸರ್ಕಾರಕ್ಕೂ ಆದೇಶ ಮಾಡ್ತೀವಿ ನಾವು. ಸರ್ಕಾರ KPSC ಎಡವಟ್ಟಿಗೆ ವಿಪಕ್ಷಗಳು ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ವು. ಬಂದಂತೂ ಸತ್ಯ ಕಣ್ರಿ, KPSC ಮಾಡಿರೋ ಎಲ್ಲ ಪರೀಕ್ಷೆಗಳಲ್ಲೂ ಒಂದಿಲ್ಲೊಂದು ಸಮಸ್ಯೆ. ಪ್ರಿಲಿಮ್ಸ್ ನಲ್ಲಿ ಅನುವಾದವೇ ತಪ್ಪಾಗಿದ್ರೆ ಕ್ಯಾಟ್ ನಲ್ಲಿ ಇನ್ನೊಂದೇನೋ. ಹೀಗೆ ಯಾರೋ ಮಾಡೋ ನಿರ್ಲಕ್ಷ್ಯಕ್ಕೆ, ಬೇಜವಾಬ್ದಾರಿತನಕ್ಕೆ ಇಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಹಾಳಾಗ್ತಿರೋದಂತೂ ದುರಂತ. ಕನ್ನಡ ಅಭ್ಯರ್ಥಿಗಳೇ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.